ಬರದನಾಡು ಚಿತ್ರದುರ್ಗದಲ್ಲಿ ಈಗ ಭದ್ರಾ ಕಿಚ್ಚು ಹತ್ತಿಕೊಂಡಿದೆ. ದಶಕಗಳ ಕಾಲದ ನೀರಾವರಿ ಕನಸು ನನಸಾಗದ ಹಿನ್ನೆಲೆಯಲ್ಲಿ ರೈತರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಷ್ಟೇ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಕ್ಯಾರೆ ಅನ್ನದಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಉಪವಾಸದ ಸತ್ಯಾಗ್ರಹದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಕೋಟೆನಾಡಲ್ಲಿ ಭದ್ರೆಯ ಕಿಚ್ಚು, ಸರ್ಕಾರದ ವಿರುದ್ಧ ರೈತರ ರಚ್ಚು. ಚಿತ್ರದುರ್ಗದ ಪಾಲಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಅಂದ್ರೆ ಅದು ಕೇವಲ ನೀರಾವರಿ ಯೋಜನೆಯಲ್ಲ, ಅದು ಈ ಭಾಗದ ಜನರ ಜೀವನಾಡಿ. ಆದರೆ ವರ್ಷಗಳು ಉರುಳಿದ್ರೂ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಜನಪ್ರತಿನಿಧಿಗಳ ಕಾಲು ಹಿಡಿದಾಯ್ತು, ಕಚೇರಿ ಮುಂದೆ ಧರಣಿ ಕೂತಾಯಿತು. ಆದರೆ ಸರ್ಕಾರ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದೆ. ಇದರಿಂದ ಆಕ್ರೋಶಗೊಂಡಿರುವಂತಹ ರಾಜ್ಯ ರೈತ ಸಂಘ ಮತ್ತು ನೀರಾವರಿ ಅನುಷ್ಠಾನ ಸಮಿತಿ ಈಗ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದೆ. ಚಿತ್ರದುರ್ಗ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ವೇದಿಕೆ ಸಜ್ಜಾಗಿದೆ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಕಚೇರಿ ಮತ್ತು ಡಿಸಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಕೂಡ ಐತಿಹಾಸಿಕ ಪರಿಸ್ಥಿತಿ ನಿರ್ಮಾಣ ರೀತಿಯಲ್ಲಿ ತಯಾರಾಗಿದ್ದಾರೆ. ಆದ್ದರಿಂದ ಎಚ್ಚೆತ್ತುಕೊಳ್ಳದೆ ಹೋದರೆ ಕರ್ನಾಟಕದ ಸರ್ಕಾರ ನೀವು ತುಂಬ ಅಗೌರವಕ್ಕೆ ಪಾತ್ರರಾಗ್ತೀರಿ, ಹಳ್ಳಿಯಲ್ಲಿ ನಿಮಗೆ ಚೀಮಾರಿ ಹಾಕ್ತಾರೆ ಜನ ಅನ್ನೋ ಮಾತನ್ನು ನಾನು ತಮ್ಮ ವಾಹಿನಿಯ ಮುಖಾಂತರ ಹೇಳ್ತೇನೆ. ರೈತರ ಬೇಡಿಕೆ ಈ ಬಾರಿ ಸ್ಪಷ್ಟವಾಗಿದೆ. ಕೇವಲ ಭರವಸೆ ಬೇಡ, ಈ ಬಾರಿ ಬಜೆಟ್ನಲ್ಲಿ ಗಟ್ಟಿ ನಿರ್ಧಾರ ಬೇಕು ಅನ್ನೋದು ಅನ್ನದಾತರ ಪಟ್ಟು. ರೈತರ ಈ ನ್ಯಾಯಯುತ ಹೋರಾಟಕ್ಕೆ ಈಗ ಆಧ್ಯಾತ್ಮಿಕ ಶಕ್ತಿಯ ಬೆಂಬಲ ಸಿಕ್ಕಿದೆ. ಸಿರಿಗೆರೆ ತೆರಳುಬಾಳು ಜಗದ್ಗುರುಗಳು ನೇರವಾಗಿ ರೈತರಿಗೆ ಅಭಯ ನೀಡಿದ್ದಾರೆ. ಭದ್ರಾ ವಿಚಾರವಾಗಿ ರೈತರು ಯಾವಾಗ ಕರೆದರೂ ನಾನು ಬರಲು ಸಿದ್ಧ, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಅಂತ ಶ್ರೀಗಳು ಹೇಳಿರುವುದು ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಅದಕ್ಕೆ ಅವ್ರಿಗೂ ಸಹ ಅವರಿಗೆಲ್ಲ ಇಲ್ಲ ಭಾಳ ಆಗ್ರಹ ಎಲ್ಲ ಗೊತ್ತಿದೆ. ಅದಕ್ಕೆ ನಾವು ದೆಹಲಿ ಹೋದಾಗ ಇನ್ಯಾವಾಗಲಾಗಿ ನೀವು ಹಿಂಗೆ ಹೋಗಬೇಕು ಅನ್ನೋ ಪ್ರಸಂಗ ಬಂದರೆ ನಾವು ಯಾವುದೇ ಕಾರ್ಯಕ್ರಮ ಏನಿದೆ ರದ್ದುಪಡಿಸಿ ಬರ್ತೀವಿ. ಕೋಟೆನಾಡಿನಲ್ಲಿ ಈಗ ಭದ್ರೆಯ ಹಕ್ಕೊತ್ತಾಯ ತೀವ್ರಗೊಂಡಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ದುರ್ಗದ ರೈತರ ಕೈ ಹಿಡಿತಾರಾ ಅಥವಾ ಎಂದಿನಂತೆ ಬರಿಗೈಯಲ್ಲಿ ಕಳುಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬರದನಾಡು ಚಿತ್ರದುರ್ಗದಲ್ಲಿ ಈಗ ಭದ್ರಾ ಕಿಚ್ಚು ಹತ್ತಿಕೊಂಡಿದೆ. ದಶಕಗಳ ಕಾಲದ ನೀರಾವರಿ ಕನಸು ನನಸಾಗದ ಹಿನ್ನೆಲೆಯಲ್ಲಿ ರೈತರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಷ್ಟೇ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಕ್ಯಾರೆ ಅನ್ನದಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಉಪವಾಸದ ಸತ್ಯಾಗ್ರಹದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಕೋಟೆನಾಡಲ್ಲಿ ಭದ್ರೆಯ ಕಿಚ್ಚು, ಸರ್ಕಾರದ ವಿರುದ್ಧ ರೈತರ ರಚ್ಚು. ಚಿತ್ರದುರ್ಗದ ಪಾಲಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಅಂದ್ರೆ ಅದು ಕೇವಲ ನೀರಾವರಿ ಯೋಜನೆಯಲ್ಲ, ಅದು ಈ ಭಾಗದ ಜನರ ಜೀವನಾಡಿ. ಆದರೆ ವರ್ಷಗಳು ಉರುಳಿದ್ರೂ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಜನಪ್ರತಿನಿಧಿಗಳ ಕಾಲು ಹಿಡಿದಾಯ್ತು, ಕಚೇರಿ ಮುಂದೆ ಧರಣಿ ಕೂತಾಯಿತು. ಆದರೆ ಸರ್ಕಾರ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದೆ. ಇದರಿಂದ ಆಕ್ರೋಶಗೊಂಡಿರುವಂತಹ ರಾಜ್ಯ ರೈತ ಸಂಘ ಮತ್ತು ನೀರಾವರಿ ಅನುಷ್ಠಾನ ಸಮಿತಿ ಈಗ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದೆ. ಚಿತ್ರದುರ್ಗ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ವೇದಿಕೆ ಸಜ್ಜಾಗಿದೆ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಕಚೇರಿ ಮತ್ತು ಡಿಸಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಕೂಡ ಐತಿಹಾಸಿಕ ಪರಿಸ್ಥಿತಿ ನಿರ್ಮಾಣ ರೀತಿಯಲ್ಲಿ ತಯಾರಾಗಿದ್ದಾರೆ. ಆದ್ದರಿಂದ ಎಚ್ಚೆತ್ತುಕೊಳ್ಳದೆ ಹೋದರೆ ಕರ್ನಾಟಕದ ಸರ್ಕಾರ ನೀವು ತುಂಬ ಅಗೌರವಕ್ಕೆ ಪಾತ್ರರಾಗ್ತೀರಿ, ಹಳ್ಳಿಯಲ್ಲಿ ನಿಮಗೆ ಚೀಮಾರಿ ಹಾಕ್ತಾರೆ ಜನ ಅನ್ನೋ ಮಾತನ್ನು ನಾನು ತಮ್ಮ ವಾಹಿನಿಯ ಮುಖಾಂತರ ಹೇಳ್ತೇನೆ. ರೈತರ ಬೇಡಿಕೆ ಈ ಬಾರಿ ಸ್ಪಷ್ಟವಾಗಿದೆ. ಕೇವಲ ಭರವಸೆ ಬೇಡ, ಈ ಬಾರಿ ಬಜೆಟ್ನಲ್ಲಿ ಗಟ್ಟಿ ನಿರ್ಧಾರ ಬೇಕು ಅನ್ನೋದು ಅನ್ನದಾತರ ಪಟ್ಟು. ರೈತರ ಈ ನ್ಯಾಯಯುತ ಹೋರಾಟಕ್ಕೆ ಈಗ ಆಧ್ಯಾತ್ಮಿಕ ಶಕ್ತಿಯ ಬೆಂಬಲ ಸಿಕ್ಕಿದೆ. ಸಿರಿಗೆರೆ ತೆರಳುಬಾಳು ಜಗದ್ಗುರುಗಳು ನೇರವಾಗಿ ರೈತರಿಗೆ ಅಭಯ ನೀಡಿದ್ದಾರೆ. ಭದ್ರಾ ವಿಚಾರವಾಗಿ ರೈತರು ಯಾವಾಗ ಕರೆದರೂ ನಾನು ಬರಲು ಸಿದ್ಧ, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಅಂತ ಶ್ರೀಗಳು ಹೇಳಿರುವುದು ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ.
ಮರಳಿ ಎತ್ತ ಮಗಳು ಮರಳಿ ಎತ್ತ ಮಗಳು ಆ ನಿಟ್ಟಿನಲ್ಲಿ ಇವತ್ತೇ ಇದು ಪ್ರಾರಂಭ ಆಗಿದೆ. ಇವರು ಹೇಳಿದ ಮೇಲೆ ನಮ್ಮ ಮಾಡಿಯವರು ಚೀಫ್ ಇಂಜಿನಿಯರ್ ವಿವರ ಕೊಟ್ಟ ಮೇಲೆ ನಮಗೆ ಇಲ್ಲಿ ಏನು ಸಮಸ್ಯೆ ಇದೆ ಅರ್ಥ ಆಗಿದೆ. ಅದಕ್ಕೆ ಅವ್ರಿಗೂ ಸಹ ಅವರಿಗೆಲ್ಲ ಇದರ ಆಳ ಆಗ್ರಹ ಎಲ್ಲ ಗೊತ್ತಿದೆ. ಅದಕ್ಕೆ ನಾವು ಡೈಲಿ ಹೋದಾಗ ಇನ್ಯಾವಾಗಲಾಗಿ ನೀವು ಹಿಂಗೆ ಹೋಗಬೇಕು ಅನ್ನೋ ಪ್ರಸಂಗ ಬಂದರೆ ನಾವು ಯಾವುದೇ ಕಾರ್ಯಕ್ರಮ ಏನಿದೆ ರದ್ದುಪಡಿಸಿ ಬರ್ತೀವಿ. ಕೋಟೆನಾಡಿನಲ್ಲಿ ಈಗ ಭದ್ರಯ್ಯ ಹಕ್ಕೊತ್ತಾಯ ತೀವ್ರಗೊಂಡಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ದುರ್ಗದ ರೈತರ ಕೈ ಹಿಡಿತಾರಾ ಅಥವಾ ಎಂದಿನಂತೆ ಬರಿಗೈಯಲ್ಲಿ ಕಳುಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ವಿಚಳ್. ಬರದ ನಾಡು ಚಿತ್ರದುರ್ಗದಲ್ಲಿ ಈಗ ಭದ್ರಾ ಕಿಚ್ಚು ಹತ್ತಿಕೊಂಡಿದೆ. ದಶಕಗಳ ಕಾಲದ ನೀರಾವರಿ ಕನಸು ನನಸಾಗದ ಹಿನ್ನೆಲೆಯಲ್ಲಿ ರೈತರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಷ್ಟೇ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಕ್ಯಾರೆ ಅನ್ನದಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಉಪವಾಸದ ಸತ್ಯಾಗ್ರಹದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಕೋಟೆನಾಡಲ್ಲಿ ಭದ್ರಯ್ಯ ಕಿಚ್ಚು. ಸರ್ಕಾರದ ವಿರುದ್ಧ ರೈತರ ರಚ್ಚು. ಚಿತ್ರದುರ್ಗದ ಪಾಲಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಅಂದ್ರೆ ಅದು ಕೇವಲ ನೀರಾವರಿ ಯೋಜನೆಯಲ್ಲ, ಅದು ಈ ಭಾಗದ ಜನರ ಜೀವನಾಡಿ. ಆದರೆ ವರ್ಷಗಳು ಉರುಳಿದರೂ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಜನಪ್ರತಿನಿಧಿಗಳ ಕಾಲು ಹಿಡಿದಾಯ್ತು, ಕಚೇರಿ ಮುಂದೆ ಧರಣಿ ಕೂತಾಯಿತು. ಆದರೆ ಸರ್ಕಾರ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದೆ. ಇದರಿಂದ ಆಕ್ರೋಶಗೊಂಡಿರುವಂತಹ ರಾಜ್ಯ ರೈತ ಸಂಘ ಮತ್ತು ನೀರಾವರಿ ಅನುಷ್ಠಾನ ಸಮಿತಿ ಈಗ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದೆ. ಚಿತ್ರದುರ್ಗ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ವೇದಿಕೆ ಸಜ್ಜಾಗಿದೆ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಕಚೇರಿ ಮತ್ತು ಡಿಸಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಕೂಡ ಐತಿಹಾಸಿಕ ಪರಿಸ್ಥಿತಿ ನಿರ್ಮಾಣ ರೀತಿಯಲ್ಲಿ ತಯಾರಾಗಿದ್ದಾರೆ. ಆದ್ದರಿಂದ ಎಚ್ಚೆತ್ತುಕೊಳ್ಳದೆ ಹೋದರೆ ಕರ್ನಾಟಕದ ಸರ್ಕಾರ ನೀವು ತುಂಬ ಅಗೌರವಕ್ಕೆ ಪಾತ್ರರಾಗ್ತೀರಿ, ಹಳ್ಳಿಯಲ್ಲಿ ನಿಮಗೆ ಚೀಮಾರಿ ಹಾಕ್ತಾರೆ ಜನ ಅನ್ನೋ ಮಾತನ್ನು ನಾನು ತಮ್ಮ ವಾಹಿನಿಯ ಮುಖಾಂತರ ಹೇಳ್ತೇನೆ. ರೈತರ ಬೇಡಿಕೆ ಈ ಬಾರಿ ಸ್ಪಷ್ಟವಾಗಿದೆ. ಕೇವಲ ಭರವಸೆ ಬೇಡ, ಈ ಬಾರಿ ಬಜೆಟ್ನಲ್ಲಿ ಗಟ್ಟಿ ನಿರ್ಧಾರ ಬೇಕು ಅನ್ನೋದು ಅನ್ನದಾತರ ಪಟ್ಟು. ರೈತರ ಈ ನ್ಯಾಯಯುತ ಹೋರಾಟಕ್ಕೆ ಈಗ ಆಧ್ಯಾತ್ಮಿಕ ಶಕ್ತಿಯ ಬೆಂಬಲ ಸಿಕ್ಕಿದೆ. ಸಿರಿಗೆರೆ ತೆರಳುಬಾಳು ಜಗದ್ಗುರುಗಳು ನೇರವಾಗಿ ರೈತರಿಗೆ ಅಭಯ ನೀಡಿದ್ದಾರೆ. ಭದ್ರಾ ವಿಚಾರವಾಗಿ ರೈತರು ಯಾವಾಗ ಕರೆದರೂ ನಾನು ಬರಲು ಸಿದ್ಧ, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಅಂತ ಶ್ರೀಗಳು ಹೇಳಿರುವುದು ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಇವತ್ತೇ ಇದು ಪ್ರಾರಂಭ ಆಗಿದೆ. ಇವರು ಹೇಳಿದ ಮೇಲೆ ನಮ್ಮ ಮಾಡಿಯವರು ಚೀಫ್ ಇಂಜಿನಿಯರ್ ವಿವರ ಕೊಟ್ಟ ಮೇಲೆ ನಮಗೆ ಇಲ್ಲಿ ಏನು ಸಮಸ್ಯೆ ಇದೆ ಅರ್ಥ ಆಗಿದೆ. ಅದಕ್ಕೆ ಅವ್ರಿಗೂ ಸಹ ಅವರಿಗೆಲ್ಲ ಇದರ ಆಳ ಆಗ್ರಹ ಎಲ್ಲ ಗೊತ್ತಿದೆ. ಅದಕ್ಕೆ ನಾವು ಡೈಲಿ ಹೋದಾಗ ಇನ್ಯಾವಾಗಲಾಗಿ ನೀವು ಹಿಂಗೆ ಹೋಗಬೇಕು ಅನ್ನೋ ಪ್ರಸಂಗ ಬಂದರೆ ನಾವು ಯಾವುದೇ ಕಾರ್ಯಕ್ರಮ ಏನಿದೆ ರದ್ದುಪಡಿಸಿ ಬರ್ತೀವಿ. ಕೋಟೆನಾಡಿನಲ್ಲಿ ಈಗ ಭದ್ರಯ್ಯ ಹಕ್ಕೊತ್ತಾಯ ತೀವ್ರಗೊಂಡಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ದುರ್ಗದ ರೈತರ ಕೈ ಹಿಡಿತಾರಾ ಅಥವಾ ಎಂದಿನಂತೆ ಬರಿಗೈಯಲ್ಲಿ ಕಳುಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.